ನಿಮ್ಮನ್ನು ಕಂಡ್ರೆ ತಮ್ಮನಂಥ ಪ್ರೀತಿ ಅಷ್ಟೇ ಅವಿನಾಭಾವಾಗಿ ಜೊತೆಗಿರ್ತೀರಿ. ಒಂದಷ್ಟು ವಿಷಯಗಳು ಮಾತನಾಡ್ತಿದ್ರಿ. ನೀವು ನಿಮ್ಮ ವಾಟ್ಸಪ್ ನೋಡಿದಾಗ ಈಗಲೂ ನೆನಪಾಗುತ್ತೆ. ಆ ಡಿ ಪಿ ಆವತ್ತಿಂದ ಇಲ್ಲಿ ತನಕ ಚೇಂಜ್ ಆಗಿಲ್ಲ. ಅದೊಂದು ಅವರ ಮುಗ್ಧವಾದ ನಗು ನಿಮ್ಮ ಜೊತೆಯಿಂದ ಸಾಕಷ್ಟು ಸಂತೋಷದ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಆ ಡಿ ಪಿ ನೋಡಿದಲ್ಲಿ ಅನಿಸುತ್ತೆ ಇಲ್ಲಿ ತನಕ ಚೇಂಜ್ ಮಾಡಿಲ್ಲ ಅದನ್ನು. ಅಲ್ಲ, ಬಹುಶಃ ಇನ್ನು ಮುಂದೆನೂ ಚೇಂಜ್ ಆಗಲ್ಲ ಅಂತ ಅನ್ಸುತ್ತೆ. ಏನಂತಂದರೆ ಯೂಶ್ವಲ್ ಆಗಿ ಅದು ಅಪ್ಪು ಸರ್ನ ಯಾರೇ ಮೀಟ್ ಮಾಡಿದ್ರು, ಒಂದು 30 ಸೆಕೆಂಡ್ ಮೀಟ್ ಮಾಡಿದ್ರು ಅವ್ರ ಲೈಫ್ ಟೈಮ್ಗೆ ಅದೊಂದು ಮೆಮೊರಿ. ಸೊ ಆ ಥರದ್ದು ಅವ್ರು ಯಾವಾಗಲೂ ನಗುಮುಖನೇ. ಅವ್ರು ಯಾರೇ ಸಿಕ್ಕಿದ್ರು, ಅವ್ರಿಗೆ ಯಾರದೇ ಇದ್ರೂ, ಆ್ಯಂಡ್ ಹೊಸಬರುಗಳದ್ದು ಸಿನಿಮಾ ವಿಚಾರಗಳಿರಲಿ, ಯಾವಾಗಲೂ ಅವ್ರು ಒಂದು ಹೆಜ್ಜೆ ಮುಂದೆನೇ ಇರ್ತಾಯಿದ್ರು. ಆ್ಯಂಡ್ ಅಪ್ಪು ಸರ್ ಅಂದ್ರೇ ಅದೊಂದು ನಗು ಮತ್ತು ಅದೊಂದು ಹಗ್. ಅವರು ಹಗ್ ಮಾಡ್ತಿದ್ದ ಒಂದು ರೀತಿ, ಆ್ಯಂಡ್ ಅವ್ರ ಭುಜದ ಮೇಲೆ ಒಂದು ಕೈ ಇಟ್ಟರು ಒಂದು ಎನರ್ಜಿ. ಸೊ ಒಂದು ಡಿವೈನಿಕ್ ವೈಬ್ರೇಷನ್ ಅಂತಲೇ ಅನ್ಬೋದು. ನನಗೆ ಪರ್ಸ್ನಲಿ ಭಾಳಷ್ಟು ಫೀಲಿಂಗ್ಸ್ ಇದೆ, ಭಾಳಷ್ಟು ನೆನಪುಗಳಿದೆ, ಆ್ಯಂಡ್ ತೀರಾ ಪರ್ಸ್ನಲ್ ವಿಷಯಗಳೂ ಇದೆ. ನನಗೆ ಅದು ಯಾವಾಗ್ಲೂ ಅದೊಂದು ಎವರ್ ಲಾಸ್ಟಿಂಗ್ ಮೆಮೊರಿನೇ. ಆ್ಯಂಡ್ ಆ್ಯಸ್ ಎ ಫ್ಯಾನ್ ಆಗಿ, ಆ್ಯಂಡ್ ಅದೊಂದು ಜೇಮ್ಸ್ ಸಿನಿಮಾ ಮಾಡಿದ್ದಿರ್ಬೋದು, ಅಲ್ಲಿ ಕಳೆದಂಥ ಕ್ಷಣಗಳಿರ್ಬೋದು, ಅದು ಯಾವತ್ತೂ ಹೃದಯದಲ್ಲಿ ಉಳ್ಕೊಳ್ಳುತ್ತೆ. ಸೊ ನನಗೆ ಯೂಶ್ವಲಾಗಿ ಟ್ಯಾಟೋ ಅಂದ್ರೇ ಇಷ್ಟ ಇಲ್ಲ. ನನ್ನ ಕೈಯಲ್ಲಿ ಆ ನೆನಪು ಸದಾ ನನ್ನ ಜೊತೆ, ಅಂದರೆ ಕೊನೆ ನನ್ನ ಯೂಶ್ವಲಾಗಿ ಯಾರ್ಯಾರ್ದು ಆಯಸ್ ಎಷ್ಟೆಷ್ಟಿರುತ್ತೆ ಗೊತ್ತಿಲ್ಲ, ನಮ್ಮ ಕೊನೆ ತನಕನೂ ಅದು ಉಳ್ಕೊಬೇಕು ಅವ್ರ ಹೆಸರು ಅನ್ನೋದಕ್ಕೋಸ್ಕರನೇ ಅದೊಂದು ಟ್ಯಾಟೋ ಹಾಕ್ಸ್ಕೊಂಡಿದ್ದು. ಆ್ಯಂಡ್ ಆ ಡಿ ಪಿ ನೀವು ಹೇಳ್ದಂಗೆ ಅದು ಯಾವತ್ತೂ ಅದು ಹೋಗಲ್ಲ, ಅದು ಹಂಗೆ ಇರುತ್ತೆ. ಆ್ಯಂಡ್ ಆ ಥರ ಲಕ್ಷಾಂತರ ನೆನಪುಗಳಿದೆ ನನಗೆ ಅಂತಲ್ಲ, ಅವ್ರ ಜೊತೆ ಸಿನಿಮಾ ಮಾಡಿರೋ ಪ್ರತಿ ನಿರ್ದೇಶಕರಿಗೂ ಆ ನೆನಪುಗಳು ಇದ್ದೇ ಇರುತ್ತೆ. ನಿಮ್ಮ ಸೂರಿ ಸರ್ 3 ಸಿನಿಮಾ ಮಾಡಿದ್ದಾರೆ, ಪವನ್ ಸರ್ ಸಿನಿಮಾ ಮಾಡಿದ್ದಾರೆ, ಸಂತೋಷ್ ಆನಂದರಾಮ್ ಅವ್ರು ಇರ್ಬೋದು, ಯಾರೇ ನೀವು ಮೀಟ್ ಮಾಡಿದ್ರು, ನಿರ್ದೇಶಕರುಗಳಿರ್ಬೋದು, ಅವರು ನಡ್ಸ್ಕೊತಾ ಇದ್ದಂಥ ರೀತಿ, ಅವ್ರು ತೋರಿಸ್ತಿದ್ದಂಥ ಪ್ರೀತಿ, ಆ್ಯಂಡ್ ಎಲ್ಲ ನಟರುಗಳು ಅವ್ರ ಜೊತೆ ಸಹ ನಟರಿರ್ಬೋದು, ಟೆಕ್ನಿಷಿಯನ್ಸ್ಗಳಿರ್ಬೋದು, ನನಗಂತಲ್ಲ ಎಲ್ಲ ಇಂಡಸ್ಟ್ರಿಯಲ್ಲಿ ಯಾರನ್ನೇ ಕೇಳಿದ್ರು ದೇ ಹ್ಯಾವ್ ದೇರ್ ಓನ್ ಮೆಮೊರೀಸ್. ಸೊ ಆ ಥರ ಅಂದರೆ ನಿಮಗೆ ಈಗ ಒಂದು ದೇವಸ್ಥಾನಕ್ಕೆ ದೇವ್ರು ನೋಡೋಕೆ ನಾವು ಹೋಗ್ತೀವಿ, ನಾವು ಭಕ್ತರುಗಳು, ನಮ್ಗದು ಮೆಮೊರಿ ಹೆಂಗಿರುತ್ತೆ, ದೇವ್ರಿಗೆ ಲಕ್ಷಾಂತರ ಭಕ್ತರು ಇರ್ತಾರೆ. ಹಂಗೆ ಅಪ್ಪು ಸರ್ ಆ ಮನೆ ನೋಡಿ, ಯಾವಾಗಲೂ ಅಭಿಮಾನಿಗಳನ್ನ ದೇವರು ಅಂತನ್ನೋರು. ಅಪ್ಪು ಸರ್ ತೀರ್ಕೊಂಡ್ಮೇಲೆ ಅಭಿಮಾನಿಗಳು ಅವ್ರ ಮನೆ ದೇವ್ರ ಥರ ಇವತ್ತು ಅಪ್ಪು ಸರ್ನ ಟ್ರೀಟ್ ಮಾಡ್ತಾರಂಥ ರೀತಿ. ಸೊ ಅದು ಒಂದು ಒಳ್ಳೆತನಕ್ಕೆ, ಒಂದು ಒಳ್ಳೆ ವಿಷಯಕ್ಕೆ ಇವತ್ತು ಅಪ್ಪು ಸರ್ ಒಂದು ರಾಯಭಾರಿ ಅಂತಲೇ ಅನ್ಬೋದು. ಬುದ್ಧ, ಬಸವ, ಗಾಂಧಿ ಅವರು ಒಂದು ಕಾಲೇಜಲ್ಲೋ ಒಂದು ಸ್ಕೂಲಲ್ಲೋ ಫಂಕ್ಷನ್ ಆದರೂ ಅವ್ರ ಪಕ್ಕ ಅಪ್ಪು ಸರ್ದು ಒಂದು ಫೋಟೋ ಇದ್ದೇ ಇರುತ್ತೆ. ಅಂದರೆ ಕನ್ನಡದ ಒಳ್ಳೆತನಕ್ಕೆ ಒಂದು ರಾಯಭಾರಿ ಥರ ಇವತ್ತು ಕುಂತಿದ್ದಾರೆ ಎಲ್ಲರ ಮನಸ್ಸಲ್ಲಿ, ಎಲ್ಲರ ಹೃದಯದಲ್ಲಿ. ಸೊ ಅವ್ರು ಯಾವತ್ತೂ ಅಜರಾಮರ ಅದಿರುತ್ತೆ. ಯಾವುದೇ ಕರ್ನಾಟಕದ ಒಂದು ಹಳ್ಳಿ ಹೋದ್ರೂ ಕೂಡ ಅವ್ರದ್ದೊಂದು ಪೋಸ್ಟರ್ ಇರುತ್ತೆ, ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅಂತ ಏನು ಹೇಳ್ತಾರಲ್ಲ, ಆ ಥರದ್ದು ಒಂದು ವ್ಯಕ್ತಿತ್ವ ಅಂತಲೇ ಅನ್ಬೋದು. ಸೊ ಇವತ್ತು ಅವ್ರು ಎಲ್ಲ ಕಡೆನೂ ಕಾಣಿಸ್ಕೋತಾರೆ ಅವ್ರ ಒಂದು ವ್ಯಕ್ತಿತ್ವದಿಂದ, ಒಂದು ವಿಶ್ವಮಾನವ ಪ್ರಜ್ಞೆಯಿಂದ ಅಂತಲೂ ಅನ್ಬೋದು. ಯಾಕಂದ್ರೆ ಅವ್ರು ಎಲ್ಲರನ್ನೂ ಯಾವುದೂ ಭೇದ ಭಾವನೆ ಇಲ್ಲ, ಎಲ್ಲರನ್ನೂ ಅವ್ರು ಒಂದೇ ಥರ ಟ್ರೀಟ್ ಮಾಡ್ತಾ ಇದ್ದಂಥದ್ದು ಇರ್ಬೋದು. ಸೊ ಅದೇ ಒಂದು ಒಳ್ಳೆತನಕ್ಕೆ ಇನ್ನೊಂದು ಹೆಸರೇ ಪುನೀತ್ ರಾಜ್ಕುಮಾರ್ ಸರ್ ಅಂತ ಅನ್ಬೋದು. ಅಂದರೆ ಆ ಥರದ್ದು ಒಂದು ಇವತ್ತು ಅವರ ವ್ಯಕ್ತಿತ್ವ ಅಷ್ಟು ದೊಡ್ಡ ಮಟ್ಟದಕ್ಕೆ ಇರೋದ್ರಿಂದ ಇವತ್ತಿಗೂ ಕೂಡ ಅವರು ಇನ್ನೂ ಮುಂದಿನ ತಲೆಮಾರುಗಳಿಗೂ ಅವ್ರು ಅಜರಾಮರವಾಗಿರ್ತಾರೆ ಅಂತ ನಾನು ಭಾವಿಸ್ತೀನಿ.